ರಾಜ್ಯದಾದ್ಯಂತ ಥಿಯೇಟರ್ನಲ್ಲಿ ಟಿಕೆಟ್ ದರವನ್ನ 200 ರೂಪಾಯಿಗೆ ಸರ್ಕಾರ ನಿಗದಿ ಮಾಡಿದೆ. ಇಂದಿನಿಂದಲೇ ಪರಿಷ್ಕೃತ ಟಿಕೆಟ್ ದರ ಜಾರಿ ಮಾಡಬೇಕು ಅಂತ ಕಟ್ಟಾಜ್ಞೆ ಹೊರಡಿಸಿತ್ತು. ಥಿಯೇಟರ್ನಲ್ಲಿ ಟಿಕೆಟ್ ದರ ಹೇಗಿದೆ ಎಂದು TV9 ರಿಯಾಲಿಟಿ ಚೆಕ್ ಮಾಡಿತ್ತು. ನಗರದಲ್ಲಿ ಪ್ರದರ್ಶನವಾಗ್ತಾ ಇರೋ ಎಲ್ಲಾ ಥಿಯೇಟರ್ನಲ್ಲಿ 200 ದರವನ್ನೇ ನಿಗದಿ ಮಾಡಿರೋದು ಕಂಡಿತ್ತು. ನಾನೀಗ KG ರಸ್ತೆಯಲ್ಲಿರುವ ನರ್ತಕಿ ಥಿಯೇಟರ್ ಮತ್ತು ಸಂತೋಷ್ ಥಿಯೇಟರ್ ಅಂಗಳದಲ್ಲಿ ಇರುವಂಥದ್ದು. ನೀವು ಈಗ ನೋಡ್ತಾ ಇರ್ಬೋದು, ಸಿನಿಮಾಗಾಗಿ ಟಿಕೆಟ್ ತಗೊಂಡು ಜನರು ಹೋಗ್ತಿರೋವಂಥದ್ದು. ಏನು ಸರ್ಕಾರ ಅಧಿಸೂಚನೆ ಹೊರಡಿಸಿದಂತೆ ಯಾವುದೇ ಥಿಯೇಟರ್ಗಳಾಗಿರ್ಬೋದು, ಮಲ್ಟಿಪ್ಲೆಕ್ಸ್ಗಳಲ್ಲಾಗಿರ್ಬೋದು ಟಿಕೆಟ್ ದರವನ್ನು 200 ರೂಪಾಯಿಗೆ ಅಷ್ಟೇ ಇಟ್ಟಿರಬೇಕು. ಜೊತೆಗೆ GST ಆ್ಯಡ್ ಆಗುತ್ತಷ್ಟೇ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಮುದಾಯ ಭವನ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಜೋಗುಪಾಳ್ಯದಲ್ಲಿ ಸಮುದಾಯ ಭವನ ಕಾಮಗಾರಿ ಸ್ಥಗಿತಗೊಂಡಿದೆ. ಇದರಿಂದ ಕಟ್ಟಡ ಪಾಳು ಬಿದ್ದಿದ್ದು ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿದೆ. ಧೂಮಪಾನ, ಮದ್ಯಪಾನ ಸೇರಿದಂತೆ ಎಲ್ಲಾ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಪ್ರಯಾಣಿಕರ ಜೀವಕ್ಕೆ ಗ್ಯಾರಂಟಿ ಇಲ್ವೇ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಬನಶಂಕರಿ 3ನೇ ಹಂತದ ಹೊಸಕೆರೆಹಳ್ಳಿ ಬಸ್ ನಿಲ್ದಾಣದ ಮೇಲ್ಛಾವಣಿ ಕುಸಿದು ಹೋಗಿದೆ. ಈ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಲು ನೆರಳಿಲ್ಲ, ಕೂರಲು ಜಾಗವಿಲ್ಲ. ಜೊತೆಗೆ ಪ್ರಯಾಣಿಕರ ಬಲಿಗಾಗಿ ನಿಲ್ದಾಣದಲ್ಲಿರೋ ಕಬ್ಬಿಣದ ರಾಡ್ಗಳು ಕಾಯ್ತಾ ಇವೆ. BBMP ಹೋಗಿ GBA ಬಂದರೂ ಸಿಟಿ ಮಂದಿಗೆ ಸಂಕಷ್ಟ ತಪ್ಪಿಲ್ಲ. ಜಲಮಂಡಳಿ ಜೊತೆ ಸಹಕಾರ ಸಾಧಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಡವಿದೆ. ಪದೇ ಪದೇ ರಸ್ತೆ ಅಗಿಯೋ ಕೆಲಸ ನಡೀತಿದ್ರೂ GBA ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ RT ನಗರ, ಜಯಮಹಲ್ ಸುತ್ತಮುತ್ತ ರಸ್ತೆಗಳು ಅಧ್ವಾನವಾಗಿದ್ದು ನಿವಾಸಿಗಳ ಜೊತೆ ಸವಾರರು ಕೂಡ ಪರದಾಡ್ತಿದ್ದಾರೆ.